ಬಣ್ಣ ಬಣ್ಣದ ಉಡುಗೆಗಳನ್ನ ತೊಟ್ಟು ಅತ್ತಿತ್ತ ಓಡಾಡುತ್ತಿರುವ ಪುಟಾಣಿ ಮಕ್ಕಳನ್ನ ನೋಡುವಾಗ ನನಗೆ ಒಂದು ಹಾಡು ನೆನಪಾಗುತ್ತೆ. ಐ ಥಿಂಕ್ ನಿಮ್ಗೂ ಕೂಡ ಈ ಹಾಡು ನೆನಪಾಗಬಹುದು. ಸವಿ ಸವಿ ನೆನಪು ಸಾವಿರ ನೆನಪು, ಸವಿ ಸವಿ ನೆನಪು ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಶ್ರೀಯುತ ಪಿಸಿ ನಾಗರಾಜರವರು ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರಾಥಮಿಕ ಶಾಲೆ ಮಾರಸೆಟ್ಟಹಳ್ಳಿ, ಮೈಸೂರು, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನ ಕೋರಬಯಸುತ್ತೇನೆ. ಉದ್ಘಾಟಿಸಬೇಕೆಂದು ಎಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ.
ಪರಿಸ್ಥಿತಿ. ಅಲ್ಲಿ ಹಸು ಒಂದ್ ಕಡೆ ಹೇಳ್ತಾ ಇದೆ, ರೈತ ಒಂದ್ ಕಡೆ ಹೇಳ್ತಾ ಇದ್ದಾನೆ, ಅದಕ್ಕೆ ಬರ್ತಾ ಇದ್ದಾರೆ. ಆಗ ಟೀಚರ್ ಅರ್ಥ ಮಾಡ್ಕೊಂಡು ಅಲ್ಲಿ ಹೋಗ್ತಾರೆ. ಒಂದು 25 ಇಯರ್ಸ್ ಬ್ಯಾಕ್ ಸ್ಟೂಡೆಂಟ್. ಹಾಗಾಗಿ ನಾನಿವತ್ತು ಭಾಳ ಮಾತಾಡಬೇಕು ಅಂತ ತುಂಬ ಪ್ರಿಪೇರ್ ಆಗಿ ಬಂದೆ. ನನಗೆ ಈ ಸ್ಟೇಜ್ ಫಿಯರ್ ಅನ್ನೋದು 1% ಇಲ್ಲ, ಭಯ ಅನ್ನೋದು ಇಲ್ವೇ ಇಲ್ಲ. ತುಂಬ ಸ್ಟೇಜ್ಗಳನ್ನ ತಿಳಿದಿದ್ದೀನಿ, ಆದರೆ ಇವತ್ತು ಯಾಕೋ ಎಲ್ಲ ಓಡಿಸ್ಬಿಟ್ಟಿದೀವಿ. ಇಂಥ ಕುಗ್ರಾಮದಿಂದ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಹೋದ ಕೊಡುಗೆ. ಈ ಕೊಡುಗೆ ಒಂದು ಅವಕಾಶ ಒಂದು ಆಸ್ಪದ ಮುಂದಿನ ಪೀಳಿಗೆ, ಆ ಪೀಳಿಗೆ ಮುಂದೆ ಇದೇ ಒಂದು ಯಶಸ್ವಿ ಕೊಟ್ಟು ಆ ಮುಂದಿನ ಮಕ್ಕಳಿಗೆ ಒಂದು ಆಯುಷ್ಮಾನ್ ಆರೋಗ್ಯ ವಿದ್ಯಾಬುದ್ಧಿ ಕೊಟ್ಟು ಅವರ ಆಶೀರ್ವಾದದಿಂದ ಈ ಮಕ್ಕಳಿಗೆ ಯಶಸ್ವಿ ಕೊಟ್ಟು ಈ ಊರು ಮುಂದೆ ಹೆಚ್ಚಿನ ಭಾಗ ಪೀಳಿಗೆಯಾಗಿ ವಿದ್ಯಾರ್ಥಿಗಳು ಒಳ್ಳೆ ಹುದ್ದೆ ಸೇರಿ ಗಟ್ಟಿಯಲ್ಲಿ ಅಂತ ಹೇಳಿ ನಾನು ನನ್ನ ಮಾತು ಮುಗಿಸಿ ನನ್ನ ಅಭಿನಂದನೆ ಸಲ್ಲಿಸ್ತೇನೆ. ಅವರಿಗೆ ಧನ್ಯವಾದಗಳು. ಗ್ರಾಮದ ಪ್ರಮುಖ ವ್ಯಕ್ತಿಯಾದಂತಹ ಗೋವಿಂದೇಗೌಡರವರು ನಮ್ಮ ಶಾಲೆಯ ಶಿಕ್ಷಕರ ಬಗ್ಗೆ ಒಂದೆರಡು ಮಾತನಾಡಲಿದ್ದಾರೆ. ಬಹುಶಃ ಚೌಚಿ ಗ್ರಾಮದ ಈ ಕಾರ್ಯಕ್ರಮ ಒಂದು ದಾಖಲಾರ್ಹವಾದ ಕಾರ್ಯಕ್ರಮ ಅಂತ ಅನ್ನೋದ್ರಲ್ಲಿ ಗೊತ್ತಿಲ್ಲ. ಬಹುಶಃ ಇಂಥ ಒಂದು ಹಾಗೂ ಈ ಹಳೆಯ ವಿದ್ಯಾರ್ಥಿಗಳ ಸಂಘಕ್ಕೂ ಮತ್ತೆ ಈ ಬೋಧನೆ ಕಾರ್ಯಕ್ರಮಕ್ಕೆ ನಮ್ಮ ಜ್ಯೋತಿ ಬಸವೇಶ್ವರ ಸೇವಾ ಸಮಿತಿ ವತಿಯಿಂದ ಧನ್ಯವಾದಗಳನ್ನು ಹೇಳ್ಕೊಂಡು ಮಾತನಾಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದ ಗುರುವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮ ಶಾಲೆಯ ಗುರುಗಳಿಗೆ ವಂದಿಸುತ್ತಾ ಹಾಗೂ
ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ನನ್ನ ಗುರುಗಳಿಗೆ ವಂದಿಸುತ್ತೇನೆ. ಗುರುಗಳು ಒಂದು ಕಲ್ಲನ್ನು ಶಿಲ್ಪಿ ಯಾಕೆ ತಿದ್ದಿ ದಿನ ಯಾಕೆಂದ್ರೆ ಇವತ್ತು ಅವರ 44ನೇ ವಿವಾಹ ವಾರ್ಷಿಕೋತ್ಸವ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಆನಂದದಿಂದ. ಈ ಸುಂದರ ಕ್ಷಣಗಳು ಎಲ್ರಿಗೂ ಸಹ ಸಿಗೋದಿಲ್ಲ. ಆದರೆ ಈ ದಂಪತಿಗಳಿಗೆ ಈ ಸುಸಂದರ್ಭ 100 ಕಾಲ ಆಯುಷನ್ನ, ಆರೋಗ್ಯವನ್ನ, ಸಕಲ ಐಶ್ವರ್ಯವನ್ನ ಕೊಟ್ಟು ಕಾಪಾಡಿ. ಪ್ರಥಮವಾಗಿ ಬಂದಂತಹ ಚೌತಿ ಶಾಲೆಯ ಹಿರಿಯ ಶಿಕ್ಷಕರು ಈ ವೇದಿಕೆ ಮೇಲೆ ಒಂದು ಶುಭಾರಂಭದ ಕಾರ್ಯಕ್ರಮವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಅವರಿಗೆಲ್ಲರೂ ಕೂಡ ನಾವು ಮನ ತುಂಬಿ ಹಾರೈಸೋಣ. ಎಲ್ಲರೂ ಕೂಡ ಪ್ರೋತ್ಸಾಹಿಸಬೇಕು. ಆಶಾ ಸಿಎನ್, ಮೋಹನ್ ಕುಮಾರ್ ಸಿಡಿ, ತಿಮ್ಮಪ್ಪ ಸಿಎಸ್, ಕುಮಾರ ಸಿಎಸ್, ಮೋಹನ್ ಕುಮಾರ್ ಸಿಎಸ್, ವೆಂಕಟೇಶ್ ತೋಪಿಕೊಳ್ಳುತ್ತೇನೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಹಿರಿಯ ಶಿಕ್ಷಕರಾದಂತಹ ದೈವಿ ಸ್ವರೂಪರಾದ ಶಿಕ್ಷಣ ರೂವಾರಿಗಳಾದಂತಹ ಶ್ರೀನಿವಾಸ್ ಸರ್ ಅವರಿಗೆ ಗೌರವ ಪೂರ್ವಕವಾಗಿ ಗ್ರಾಮಸ್ಥರ ಪರವಾಗಿ ಹಿರಿಯ ವಿದ್ಯಾರ್ಥಿಗಳಿಂದ ಇದೀಗ ಸನ್ಮಾನ ಕಾರ್ಯಕ್ರಮ. ಚಂಡಿ ಸುಂದರ ನಾಡು ಕಟ್ಟಿದ ಶಿಲ್ಪಿಗಳು ಅದೇ ನಮ್ಮ ಈ ಶ್ರೀನಿವಾಸ್ ಸರ್ ಅವರು. ಎಲ್ಲರಿಗೂ ನಮಸ್ಕಾರಗಳು.
ಗೌರವಾನ್ವಿತ ಶಿಕ್ಷಕರಾದ ವಿ ಶ್ರೀನಿವಾಸರವರು, ತಂದೆ ವೆಂಕಟರಮಣ ಶೆಟ್ಟಿ, ತಾಯಿ ಧನಲಕ್ಷ್ಮಮ್ಮರವರ 4ನೇ ಮಗನಾಗಿ 8/4/1952ರಲ್ಲಿ ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ತಾಲೂಕಿನಲ್ಲಿ ಜನಿಸಿರುತ್ತಾರೆ. ಇವರ ತಂದೆ ತಾಲೂಕು ಕಚೇರಿಯಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರ ಪ್ರಾಥಮಿಕ, ಮಾಧ್ಯಮ, ಪ್ರೌಢ ಶಿಕ್ಷಣ ಮತ್ತು ಕಾಲೇಜು ಶಿಕ್ಷಣವನ್ನು ವಿದ್ಯೋದಯ ಹೈಸ್ಕೂಲ್ನಲ್ಲಿ ವ್ಯಾಸಂಗ ಮಾಡಿದ್ದು, ಶಿಕ್ಷಕ ತರಬೇತಿಯನ್ನು ಅಥವಾ TCH ಸರ್ಕಾರಿ ಶಿಕ್ಷಕರ ತರಬೇತಿ ಕೇಂದ್ರ ಮೈಸೂರಿನಲ್ಲಿ ವ್ಯಾಸಂಗ ಮಾಡಿರುತ್ತಾರೆ. 1900 ನೇಮಕಗೊಂಡು ಸುದೀರ್ಘವಾಗಿ 2001ರವರೆಗೆ, ಅಂದರೆ 21 ವರ್ಷಗಳ ಕಾಲ ಚೌತಿ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ್ದು, ಚೌತಿ ಗ್ರಾಮದಲ್ಲಿ ವಾಸವಾಗಿದ್ದು, ಚೌತಿ ಗ್ರಾಮದಲ್ಲಿ ಒಬ್ಬರಾಗಿರುತ್ತಾರೆ. ಇವರನ್ನು ಕಂಡರೆ ಎಲ್ಲರಿಗೂ ಅಚ್ಚುಮೆಚ್ಚು. ಇವರನ್ನು ಎಲ್ಲರೂ ಪ್ರೀತಿಯಿಂದ ಹಳೆ ಮಾಸ್ಟರ್ ಎಂದೇ ಕರೆಯುತ್ತಾರೆ. ಇವರು ಈ ಗ್ರಾಮದಲ್ಲಿ ಒಬ್ಬರಾಗಿದ್ದು ಎಲ್ಲರಿಗೂ ಉತ್ತಮವಾದ ಶಿಕ್ಷಣವನ್ನು ನೀಡಿರುತ್ತಾರೆ. ಈ ಶಾಲೆಗೆ ಒಂದು ಉತ್ತಮ ಶಿಕ್ಷಣವನ್ನು ನೀಡುವುದರ ಜೊತೆಗೆ ಈ ವೇದಿಕೆಯಲ್ಲಿ ಆಗಮಿಸಿದ್ದಂತಹ ಸಹ ಶಿಕ್ಷಕರು ಮತ್ತು ಈ ಶಾಲೆಯ ಹಾಲಿ ಕೆಲಸ ನಿರ್ವಹಿಸುತ್ತಿರುವಂತಹ ಶಿಕ್ಷಕ ವೃಂದದವರೆಗೂ